Come here, Lavish. survey ಆಗಬೇಕು by Should have come for this meeting. and ಮೂರನೇದು ಇದು ಸಬ್ ಡಿಪಾರ್ಟ್ಮೆಂಟ್ you more put up ಮಾಡಿ ಇಬ್ರು ಎಸಿಗಳಿಗೆ ಆಯಾ ಕ್ಷೇತ್ರದವರಿಗೆ ಜವಾಬ್ದಾರಿ ಕೊಡ್ತಾರೆ. So you have to visit all the taluka headquarters, Gram Panchayat headquarters and all and review dengue, preparedness and you will tell them to take preventive measures. We have to already discuss all the issues. This will inform. CEO ಅವರು DC ಅವರು ಹೇಳ್ತಾರೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ. ಒಂದೇ ಒಂದು ಪ್ರಕರಣ ಆಗದ ರೀತಿಯಲ್ಲಿ ಇದು ಸ್ಟಾಪ್ ಆಗಿದೆ ಅಂದರೆ ಸ್ಟಾಪೇ ಆಗಬೇಕು. ಇದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕೆ ಮತ್ತೆ ಉಲ್ಬಣ ಆಗದ ರೀತಿಯಲ್ಲಿ ತಂದುಕೊಡಬೇಕು. ಗೊತ್ತಲ್ಲ? ಸರ್ ಹೇಳ್ತಾರೆ ಹೇಳಿದ್ದಾರೆ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಟೀಮ್ ಅವರು ತುಂಬ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು. ಮಾಸ್ಕಿಟೋ ಏನಿದೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಅರ್ಥ ಮಾಡ್ಬಿಡಿ. ಅಂದರೆ ಡೇ ಟೈಮಲ್ಲಿ ಇರುತ್ತೆ ಮತ್ತು 100 ಮೀಟರ್ ದೂರ ಹೋಗೋದಿಲ್ಲಂತೆ. ಸೊ ರಿಂಗ್ ಫೆನ್ಸಿಂಗ್ ಟೆಕ್ನಿಕ್ ಯೂಸ್ ಮಾಡಬೇಕು. ಅಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಕೇಸ್ ಪತ್ತೆಯಾಗಿದೆಯಲ್ಲ ಅಲ್ಲೇನೂ ಅದು ರಿಂಗ್ ಫೆನ್ಸ್ ಮಾಡಿ ಅಲ್ಲೇ ಹೆಚ್ಚಿನ ಪ್ರೊಟೆಕ್ಷನ್ ಮೆಜರ್ಸ್, ಡೆಂಗ್ಯೂ ಪ್ರಿವೆನ್ಷನ್ ಮೆಜರ್ಸ್ ನೋಡಿ ಅಲ್ಲೇ ನಿಲ್ಲಿಸಬೇಕು. ಸೊ ದಟ್ ಕೇಸಸ್ ವಾಂಟ್ ಸ್ಪ್ರೆಡ್. ಸೊ ಎಲ್ಲ THOಗಳು, ಆಶಾ ವರ್ಕರ್ಸು ಆ ವಾರ್ಡ್ಗೆ ಹೋಗಿ ಆ ಊರಲ್ಲಿದ್ದರೆ ಆ ಬೀದಿಯಲ್ಲಿ ಅಲ್ಲಿ ನೀವು ಹೆಚ್ಚಿನ ಪ್ರಿವೆನ್ಷನ್ ಮೆಜರ್ಸ್ ತಗೋಬೇಕಾಗತ್ತೆ. ಸೊ ಇವೆಲ್ಲ ಪ್ರಿವೆನ್ಷನ್ ಜೊತೆ ಯಾರ್ಯಾರಿಗೆ ರಿಕವರ್ ಆಗಿದ್ದಾರೆ ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ, ಡಬಲ್ ಇನ್ಫೆಕ್ಷನ್ ಇಸ್ ವೆರಿ ಫೆಟಲ್ ಅಂತಾರೆ. ಸೊ ಅವರು ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಆಶಾ ವರ್ಕರ್ಸ್ ಇಂದ ಬಿಲೋ 1 year ಮಕ್ಕಳೇನಿದ್ದಾರಲ್ಲ ಅವರಿಗೂ ಫಸ್ಟ್ ಇನ್ಫೆಕ್ಷನ್ ವಿಲ್ ಬಿ ವೆರಿ ಡೇಂಜರಸ್ ಅಂತಾರೆ. ಸೊ ಅವರಿಗೇನು ಹೆಚ್ಚಿನ ಎಚ್ಚರಿಕೆ ವಹಿಸಕ್ಕೆ ಹೇಳ್ಬೇಕು, ಬಿಲೋ 1 year ಮಕ್ಕಳು. ಸೊ ಎಲ್ಲ ಪ್ರಿಕಾಷನ್ಸ್ ನಾವು ತಗೋಬೇಕಾಗತ್ತೆ. ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತೀವಿ, DOTC ಅವರು ಅರ್ಬನ್ ಮಟ್ಟದಲ್ಲಿ ಇನ್ನ ಹೆಚ್ಚಿನ ಪ್ರಿವೆನ್ಷನ್ ತಗೊಂಡು ಈ ನಾವು 0 ಕೇಸಸ್ ಅಲ್ಲಿ ಬರಬೇಕಾಗತ್ತೆ. ಡೈಲಿ 1 hour ರಿವ್ಯೂ ಮಾಡಿ. ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿದ್ರು ಪರವಾಗಿಲ್ಲ. ಏನು ನಡೀತಾರೆ ಕಂಪ್ಲೀಟ್ ವೈಕೌಟ್ ಆಗುವವರೆಗೆ, ಡೆಂಗ್ಯೂ ಕಂಪ್ಲೀಟ್ ನಿಯಂತ್ರಣ ಬರುವವರೆಗೆ ಒಂದೇ ಒಂದು ಪ್ರಕರಣನೂ ಬರಬಾರ್ದು, ಅಲ್ಲಿವರೆಗೆ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಯವರು ಸ್ವಲ್ಪ ಸೀರಿಯಸ್ಲಿ ಮಾಡಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಅದು ರೋಡ್ ಮೇಲೆ ಹೊಡಿತೀರಿ ಮತ್ತು ರಿಟರ್ನ್ ಅಲ್ಲ, ಅದು ಯಾವ ರೀತಿಯಲ್ಲಿ ಫಾಗಿಂಗ್ ಹೆಂಗೆ ಮಾಡ್ತೀರಿ, ಯಾವ ಎಲ್ಲಿ ಮಾಡ್ತೀರಿ ನೋಡಿ ಮಾಡಿ. ಮತ್ತೆ ಈ ಶುದ್ಧ ಕುಡಿಯುವ ನೀರಿನ ಬಗ್ಗೆನೂ ಬಹಳ ಕಡೆ ಚರ್ಚೆ ನಡೀತಾ ಇದೆ. ಶಿವರಾಜ್, ನಾಳೆ ಅಶುದ್ಧ ನೀರು ಬಂತು ನಿಮ್ಮದೇ ತರದಂಡ ಆಗುತ್ತೆ. ಇದು ಫಸ್ಟ್ ಪರ್ಸನ್ ವಿಲ್ ಬಿ ಪಾಸಿಬಲ್. ಅರ್ಥ ಆಯ್ತಾ? ಈಗ ಎಲ್ಲೆಲ್ಲಿ ಇಂದು UGD ಲೈನ್ ಹೋಗಿದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಲೈನ್, ಆ ಲೈನ್ಗೆ ಮತ್ತೆ ಡ್ರಿಂಕಿಂಗ್ ವಾಟರ್ ಲೈನ್ ಅಲ್ಲಿ ಸೋರಿಕೆ ಆಯಿತು, ನಿಮ್ಗೆ ಮಿಸ್ಸಿಂಗ್ ಲಿಂಕ್ಸ್ ಇತ್ತು ಅಂತ ಹೇಳಿದ್ರೆ ಆ ವಾಟರ್ ಕಲುಷಿತ ನೀರೇನಿದೆ, ತ್ಯಾಜ್ಯ ಏನಿರುತ್ತಲ್ಲ, ಈ ಕುಡಿಯೋ ನೀರಿನ ಸೇರ್ಪಡೆ ಆಯಿತು ಅಂದ್ರೂ ಶುದ್ಧ ನೀರು ಬರುತ್ತೆ. ಸೊ ರೋಗಿನೂ ಆಗ್ಬೋದು, ಜಾಸ್ತಿ ಇತ್ತು ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ಬಿಟ್ರೆ ಡೆತ್ತು ಆಗ್ತದೆ. ಅರ್ಥ ಆಯ್ತಾ? ಸೊ ಇದು ನೀವು ಮತ್ತೆ ಟ್ಯಾಂಕ್ ಕ್ಲೀನಿಂಗ್ ಏನಿದೆ ತಿಳಿಸಿದ್ರೆ ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಈ ULBsಗಳಿಗೆ ಕೊಟ್ಬಿಡಿ. ಏನಂದ್ರೆ ಎಷ್ಟು ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ ಅಷ್ಟೆಲ್ಲ ಎಷ್ಟು ತಿಂಗಳಿಗೆ ಒಂದ್ಸಲ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. 3 monthsಗೆ ಒಂದ್ಸಲ ಟ್ಯಾಂಕ್ ಕ್ಲೀನ್ ಮಾಡಿಸಿ ಕಂಪಲ್ಸರಿ. ಆಲ್ ಓವರ್ ಹೆಡ್ ಟ್ಯಾಂಕ್ ಶುಡ್ ಬಿ ಕ್ಲೀನ್, ಆಲ್ ಸಬ್ ಶುಡ್ ಬಿ ಕ್ಲೀನ್ ಟೋಟಲ್. ನಿಮ್ದು ಎಲ್ಲಿ UGD ಲೈನ್ ಹೋಗುತ್ತಲ್ಲ ಇದರಲ್ಲಿ ನಿಮ್ಮ ವಾಟರ್ ಸಪ್ಲೈ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಥವಾ ನೀರು ಕುಡ್ತೀರಿ, ಅದರಲ್ಲಿ ತ್ಯಾಜ್ಯ ಸೇರ್ಪಡೆ ಆಯಿತು ಅಂತ ಹೇಳಿದ್ರೆ ಶುದ್ಧ ಆಗುತ್ತೆ. ಆ ನೀರು ಕುಡಿದ್ರೆ ಜಾಸ್ತಿ ತ್ಯಾಜ್ಯ ಇತ್ತು ಅಂತ ಹೇಳಿದ್ರೆ ಡೇಂಜರಸ್ಸು, ಫುಲ್ ಡೈ, ವೀಕ್ ಇದ್ರೆ ಡೆತ್ ಆಗುತ್ತೆ.
ಈ ಮೈಸೂರಲ್ಲಿ ಆಗಿದೆ, ಚಿತ್ರದುರ್ಗ ಆಗಿದೆ 6 ಮಂದಿ ಚಿತ್ರದುರ್ಗದಲ್ಲಿ 6 ಡೆತ್ ಆಗಿದೆ. ಸೊ ಇವನ್ ನಮ್ಮಲ್ಲಿ ಒಂದೇನು ಡೆತ್ ಆಗಿದೆ. ಇಲ್ಲಿ ಬೀದರ್ಲಿ ಆಯ್ತು, ನಾವು ಹೋದ ವರ್ಷ ಈ ಬರೋಕ್ಕಿಂತ ಪೂರ್ವದಲ್ಲಾಗಿದೆ, ವೈರದಾಪುರ ಆಗಿರ್ಬೋದು, ಇಲ್ಲಿನೂ ಆಗಿದೆ, ಇಲ್ಲಿನೂ ಒಂದೇ ಡೆತ್ಸ್ ಆಗಿದೆ. ದಟ್ ಈಸ್ ವೆರಿ 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 ಬ್ಯಾಡ್. ಈ ಇದರಲ್ಲಿ ನಮ್ಮಲ್ಲಿ ಕುಡಿಯೋ ನೀರಿನಲ್ಲಿ ನೀರು ಕುಡಿದು ಜನ ಈ ಥರ ಆದರೆ ಸೊ ಸರ್ಕಾರ ಮತ್ತೊಂದು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ದಟ್ ಶುಡ್ ಬಿ ವಿವ್ಡ್ ವೆರಿ ವೆರಿ ಸೀರಿಯಸ್ಲಿ. ಅದಕ್ಕೆ ಒಂದು ಸುತ್ತೋಲೆ ಮಾಡಿ. ನೀವು ಗಿರೀಶ್ ಸರ್ ನಾವು ಮಾಡ್ತೇವೆ. ಟ್ಯಾಂಕ್ ಕ್ಲೀನಿಂಗ್ ಬಗ್ಗೆ ಈ ವರ್ಷದಾಗ ಮಾನ್ಸೂನ್ ಶುರು ಆಗಿಂತ ಮುಂಚೆನೇ ಅಭಿಯಾನ ಬಿಟ್ಟಿದ್ದೀವಿ ಸರ್. ಶುದ್ಧ ನೀರು ಅಭಿಯಾನದಲ್ಲಿ ಮಾಡಿದ್ದೀವಿ ಸರ್. ಜೆ ಮತ್ತು ಬಿ ಡಿ 100% ಎಲ್ಲ ಪೈಪ್ಲೈನ್ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಟ್ಟಿದ್ದಾರೆ ಸರ್. ಈಗ ಚರ್ಚೆ ಇದೆ ಸರ್. ಎಲ್ಲ ಕೊಡ್ತಾರೆ, ಕೆಲವೊಂದು ಕೂತಲ್ಲೇ ಕೊಡ್ತಾರೆ, ಬಿಡೋದಿಲ್ಲ. ಎಲ್ಲಿ ಇನ್ಎಫಿಷಿಯನ್ಸಿ ಇದೆ, ಎಲ್ಲರೂ ಹೋದೆ ಫೈಂಡ್ ಔಟ್ ಫ್ರಮ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಲ್ಸೋ ಶುಡ್ ಬಿ ದೇರ್. ಮಾಡಿದ್ದಾರೆ ಇಲ್ಲ ಅಂತ ಕ್ಯಾಟ್ ರಿಲೈ ಆನ್ 1% ರಿಪೋರ್ಟ್. ಯಾವುದರ ಕೂತಲ್ಲೇ ಮಾಡಿದ್ರು ಸಪ್ರೇಟ್ ಬೇರೆ ಕಳಿಸಿ ಈಗ ಸಿಟಿನಲ್ಲಿ ಸುಮಾರು ಏರಿಯಾನಲ್ಲಿ ಏನಾಗಿದೆ, ನೀರು ಬರ್ತಾ ಇಲ್ಲ ಅಂತ ತೆಗೆದು ಹೊಡೆದು ಡೌನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮೀಟರ್ ಹೊಡೆದು ಹೋಗಿದೆ. ಅದು ಯಾವಾಗ ಮಳೆಗಾಲದಾಗ ಫುಲ್ ನೀರು ಒಳಗೆ ಸುಮಾರು ಕಡೆ ಗೊತ್ತಾಯ್ತು ನಿಮ್ಗೆ. ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡಿ. ಈಗ ನಾವೇನು ಬೇರೆ ಬೇರೆ ದುಡ್ಡು ಹಾಕ್ತಾ ಇದ್ದೀವಿ, ಅದಕ್ಕಿಂತ ಇಂಪಾರ್ಟೆಂಟ್ ಇದೆ मिनिस्टर और मैं खुद और डीसी, चीफ सेक्रेटरी, डीएचओ, सभी डॉक्टर्स, म्यूनसिपलिटी अध्यक्ष और म्यूनसिपलिटी कमिश्नर्स, म्यूनसिपलिटी काउंसलर्स, सभी के इसमें एक डेंगू के बारे में मीटिंग हुआ है. और डेंगू बहुत जगह फैल रहा है डेंगू. इसके लिए एडवांस में क्या क्या प्रिकॉशन करना चाहिए, इसके बारे में डॉक्टर्स और डायरेक्टर्स को सभी को स्ट्रिक्टली वार्निंग किए हैं, जिम्मेदारी दिए हैं. अगर वो जिम्मेदारी पे नहीं ठहरे तो इमीडिएट उनके ऊपर एक्शन लिया जाएगा. क्योंकि सीएम सिद्धरामैया साहब भी परसों कल ही 2 दिन सभी मिनिस्टर्स, सभी सेक्रेटरीज और सभी डीसी सीओ की मीटिंग बेंगलुरु में ली है. 2 दिन मीटिंग चला है. उसमें अलग अलग तरीके से सब्जेक्ट पे बात होके फिर लास्ट में हेल्थ रिलेटेड डेंगू पे भी हुआ है. इसके लिए आज प्रिम्स मीटिंग हुआ है. सभी ऑफिसर्स को सभी जो सिचुएशन है, भाई रहीम खान और हमारे ज़िले के डीसी सीओ और सभी डॉक्टर्स जितने भी हैं उन सब लोगों के साथ एक हमने रिपोर्टिंग किया है. अब तक 63 केसेस डेंगू के यहाँ पर आए हैं. कोई जान का वगैरह धोखा नहीं हुआ है. लेकिन पूरा प्रिपेयर्डनेस सरकार की तरफ से, हमारे आरोग्य इलाके की तरफ से पूरी तैयारी के साथ जो है ना, इस तरह से भी ये जो डिसीज़ है इसको रोकने के लिए पूरी तैयारी किया गया है. मैं आपके ज़रिए लोगों को, बीदर जिले के लोगों को बोलना चाहता हूँ कि वो सब लोग सतर्क रहे. अथॉरिटीज़ के साथ तालुक पंचायत है, जिला पंचायत है, हमारे पूरे अधिकारी लोग घर घर घूम रहे हैं, हर गांव को जा रहे हैं, तालुका में मीटिंग ले रहे हैं. कोई घबराने की ज़रूरत नहीं है. औषध है, डॉक्टर है, बेड्स हैं, एम्बुलेंस है. और यहाँ पर जहाँ पर जो स्टैग्नेंट वाटर है, जहाँ पर पानी बहुत दिनों से 2 दिन 4 दिन 15 दिन 1 महीने तक एक ही जगह पर ठहरता है, शुद्ध पानी में ही यहाँ पर जो हमारे मच्छर जो है, मच्छर उत्पत्ति होता है तो मच्छर से ही डेंगू होता है. तो मच्छर सवेरे काटता है, सुबह में काटता है, और शुद्ध पानी में मच्छर का उत्पत्ति ज़्यादा होती है. काटने की वजह से डेंगू फैलता है. ह्यूमन टू ह्यूमन, इंसान से इंसान
उसको डेंगू फैलता नहीं है। ये अगर जो भी मच्छर है, मच्छर अगर किसी को डेंगू हुआ है, उसका मच्छर फिर उसको काट के दूसरों को काटता है तो उसको डेंगू हो जाता है। इसलिए ये लोग पूरे जो है ना सभी पूर्व तैयारी करना चाहिए, कर लिए हैं। लोग भी सतर्क रहना चाहिए। डेंगू नहीं आए जैसा प्रिवेंशन जो भी करना है, हम जो लोग बोलते हैं स्वच्छता रखना चाहिए, तो ये सब हमने बोला है और हर तरफ प्रचार भी किए हैं। तो मैं अपील करता हूँ बीदर जिले की जनता से कि जिलाडलित के साथ उनका हाथ बांटे, उनके साथ जो है ना लोग सहकार करें और इस डेंगू को हम सब लोग मिलके इसको ख़त्म करें।